ಬ್ರಹ್ಮ ಬೇರೆ ಬ್ರಹ್ಮ ಬೇರೆ. ಓಂ ನಾರಾಯಣಂ ಗುಣೈಸ್ಸರ್ವೈರ್ವೇದಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಆಚಾರ್ಯ ಹೇಳ್ಬೇಕಾದ್ರೂ ಕೂಡ ಸೂತ್ರಾರ್ಥ ಹೇಳ್ತೀನಿ ಅಂತ ಹೇಳೋದಿಲ್ಲ, ಗೊತ್ತಾಯ್ತಾ? ಸೂತ್ರಾರ್ಥ ಉಚ್ಯತೆ ಅಂತ ಹೇಳ್ತಾರೆ. ಉಚ್ಯತೆ ಅಂದರೆ ಪ್ಯಾಸಿವ್ ಅದು ಹೇಳಿಸ್ತಾನೆ ಹೇಳ್ತೀವಿ ಅಂತ ಅರ್ಥ. ನಾವು ವೇದವ್ಯಾಸ ಹೇಳಿದ್ದಾರೆ ಅದಕ್ಕೆ ಹೇಳ್ತೇವೆ, ಹೊರಗಿಂದ ಒಳಗಿಂದ ಒಳಕುದ ಹೇಳಿಸ್ತಾ ಇದ್ದಾರೆ ಅದಕ್ಕೆ ಉಚ್ಯತೆ. ಅಲ್ಲೂ ಕೂಡ ಫಾಲೋ ಮಾಡ್ತಾರೆ ಹಾಗೆ. ಅದಕ್ಕೆ ಸಂಸ್ಕೃತದಲ್ಲಿ ಸ್ವಾರಸ್ಯ ಅಂದರೆ ಪ್ಯಾಸಿವ್ ಜಾಸ್ತಿ ಉಪಯೋಗಿಸ್ತಾರೆ ಅಮ್ಮ ಸಂಸ್ಕೃತದಲ್ಲಿ, ಗೊತ್ತಾಯ್ತಾ? ಗ್ರಂಥಗಳಂತೂ ಜಾಸ್ತಿ ಪ್ಯಾಸಿವೇ ಉಪಯೋಗಿಸೋದು. ಯಾಕೆ ಸಂಸ್ಕೃತದ ಗಾಂಭೀರ್ಯನೇ ಹಾಗೆ, ದೇವಭಾಷೆ ಅದು. ಉಳಿದ ಕಡೆಗೆ ನಾನು ಅಂತ ಬರಲ್ಲ, ನನ್ನಿಂದ ಅಂತ ಬರೋದು ಸಂಸ್ಕೃತ. ಸೂತ್ರಾರ್ಥ ಉಚ್ಯತೆ. ಅನುಸ್ಮೃತೇ ಹೇ ಬಾದರಿ ಅದಲ್ಲ. ಏನು ಹೇಳ್ತಾರೆ ಈಗ? ವ್ಯತ್ಯಾಸ ಇದೆ, ಎಲ್ಲರ ಒಮ್ಮತ ಇಲ್ಲ ಇಲ್ಲಿ, ಆದರೆ ವಿರೋಧ ಇಲ್ಲ. ಒಮ್ಮತ ಬೇರೆ, ವಿರೋಧ ಬೇರೆ. ಸ್ಪಷ್ಟೀಕರಣದಲ್ಲಿ ವ್ಯತ್ಯಾಸ ಇದೆ ಅಂತ ಅರ್ಥನೇ ಹೊರತು ತಪ್ಪು ತಿಳುವಳಿಕೆ ಪ್ರಶ್ನೆ ಬರಲಿಲ್ಲ ಅಲ್ಲಿ. ಸಾಕ್ಷಾದಪಿ ಮುಂದೆ ಏನು ಹೇಳಿ, ದೇವತೆ ಅಲ್ಲ, ಭೂತ ಅಲ್ಲ, ಪರಬ್ರಹ್ಮನೇ. ಭೂತ ಅಂದರೆ ಮೆಟೀರಿಯಲ್ ತಿಳಿ, ದೇವತೆ ಅಂದರೆ ಅಭಿಮಾನಿ ದೇವತೆ, ದೇವರು ಅಂದರೆ ನಿಯಾಮಕ. ಮೂರು ಪದ ಉಪಯೋಗಿಸ್ಬೇಕು. ಸಾಕ್ಷಾದಪಿ ಅವಿರೋಧಂ ಜೈಮಿನಿ ನ ಅಜ್ಞಾದಯ ಶಬ್ದಾ ಅಜ್ಞಾದಿವಾಚಕ ತಥಾಪಿ. ಅದೇನು ನಿಜ, ಅಗ್ನಿ ಶಬ್ದಕ್ಕೆ ಅಗ್ನಿ ಅಂತಲೇ ಮುಖ್ಯಾರ್ಥ. ಆದರೂ ಕೂಡ ಸಾಕ್ಷಾದೇವ ಅನನ್ಯ ಯೋಗೇನ ಬ್ರಹ್ಮವಾಚಕೈ ಶಬ್ದೈ ವ್ಯವಹಾರಾರ್ಥಂ ಅನಭಿಜ್ಞಾನಾಚ್ಚ ಅನ್ಯತ್ರ ವ್ಯವಹರಂತಿ ಇತಿ ಅಭ್ಯುಪಗಮೆ ಅವಿರೋಧಂ ಜೈಮಿನಿ ಭಕ್ತಿ. ನಮಗೆ ಗೊತ್ತು ಅದಲ್ಲ ಅಂಥೇಳಿ ಅದು ವ್ಯವಹಾರಕ್ಕೋಸ್ಕರ ಕೆಲವು ಪದಗಳನ್ನು ಉಪಯೋಗಿಸೋಕ್ಕೆ ಬರುತ್ತೆ. ನಮ್ಮಲ್ಲೇ ನೋಡಿಬೇಕಾದ್ರೆ ಫ್ಯೂಯಲ್ ಇಲ್ವಲ್ಲ ಅಂತ ಕೇಳ್ತಾರೆ ಅಡುಗೆ ಒಂದು ಬಂದು. ಫ್ಯೂಯಲ್ ಅಂದರೆ ಇದ್ಲು ಮುಟ್ಟೆ ಕೊಡ್ತಾರೆ, ಅಂದು ಕೊಡ್ತಾರೆ. ಅದು ಫ್ಯೂಯಲ್ ಅಲ್ಲ ಆ್ಯಕ್ಚುಲಿ. ಏನದು? ಅದರಿಂದ ಬರುತ್ತೆ ಮುಂದೆ ಫೈರ್, ಅದರಿಂದ ಬರುತ್ತೆ. ಅಗ್ನಿ ಇಲ್ಲಂತ ತೋರಿಸ್ತಾರೆ. ಅದು ಅಗ್ನಿನ ಹೊತ್ತಿ ಕೊಡಬೇಕಾಗಿಲ್ಲ. ಅದಕ್ಕೆ ಅದು ಆ್ಯಕ್ಚುಲಿ ವ್ಯವಹಾರ ಮಾಡಿ ಅಗ್ನಿ ಇದು ಆ್ಯಕ್ಚುಲಿ ಅಗ್ನಿ ಅಲ್ಲ ಅದು. ಬಟ್ ಏನಿದೆ ಅದರಲ್ಲಿ? ಅಗ್ನಿ ಉತ್ಪಾದನೆ ಮಾಡೋ ಶಕ್ತಿ ಇದೆ, ಅದನ್ನು ಕರಿಯೋ ಅಭ್ಯಾಸ ಇದೆ. ಫ್ಯೂಯಲ್ ಸಾಧನ ಫ್ಯೂಯಲ್ಲು, ಮುಂದೆ ಭಾಳ ಬ್ರೈಟ್ ಆದಾಗಲೂ ಫ್ಯೂಯಲ್ಲು. ಆ ರೀತಿಯಲ್ಲಿ ವ್ಯತ್ಯಾಸ ಇದೆ ಹೇಳ್ತಾರೆ. ಆದ್ದರಿಂದ ಅವ್ರಿಗೆ ಗೊತ್ತು, ಅವ್ರ ಅಭೇದ ಹೇಳೋಕ್ಕೆ ಹೋಗಲಿಲ್ಲ. ಹೌದು ಗೊತ್ತಿದೆ, ವ್ಯವಹಾರಕ್ಕೆ ಉಪಯೋಗಿಸ್ತಾರೆ, ಅದೇನು ಸಮಸ್ಯೆ ಇಲ್ಲ. ವ್ಯಾಸಚಿತ್ತ ಸ್ಥಿತಾಕಾಶಾತ್ ಅವಚ್ಛಿನ್ನಾನಿ ಕಾನಿಚಿತ್ ಅನ್ನೇ ವ್ಯವಹರಂತೆ ತಾನ್ ಊರೀಕೃತ್ಯ ಗೃಹಾದಿವತ್ ಇತಿ ಸ್ಕಾಂದವಚನಾನ್ನ ಮತಾನಾಂ ಪರಸ್ಪರ ವಿರೋಧ ಇಲ್ಲ. ಆ ಆ್ಯಂಗಲ್ ಸರಿಯೇ, ತಪ್ಪಲ್ಲ. ಹೆಚ್ಚು ಡೀಟೇಲ್ಸ್ ಕಡಿಮೆ ಇದೆ, ಆದರೆ ವಿಷಯ ಮಾತ್ರ ವಿರುದ್ಧ ಅಲ್ಲ. ವಿಶೇಷ ಅನುಕ್ತಿ ಇದೆ ಅಷ್ಟೇ. ವೇದವ್ಯಾಸ ದೇವರು ಜ್ಞಾನಕ್ಕೂ ಇವರಿಗೂ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಂತ ತಿಳ್ಕೊಂಡ್ಬಿಡಬೇಡಿ. ಭಾರಿ ಇದೆ, ಎಷ್ಟು ಭಾರಿ ಇದೆ, ಎಷ್ಟು ಓದಿದ್ವಲ್ಲ ಅದೇ ವಿಷಯ ಬರುತ್ತೆ. ಇಷ್ಟೊತ್ತು ಓದಿದ್ದೆ. ವೇದವ್ಯಾಸರ ಜ್ಞಾನ ಎಂಥದ್ದು? ನಾರಾಯಣ ಜ್ಞಾನ. ಅದೇ ನಿತ್ಯ ವ್ಯಾಪ್ತ, ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಉಳಿದವ್ರು ಏನೇ ಮಾಡಿದ್ರು ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ವ್ಯಾಸಚಿತ್ತ ಸ್ಥಿತ ಆಕಾಶಾದಿವತ್. ಗೊತ್ತಾ? ಆಕಾಶಾತ್ ಅವಚ್ಛಿನ್ನಾನಿ ಕಾಣಿಚಿತ್. ಅವರ ಜ್ಞಾನ ಹೇಳಿದ ಬೇರೆ ಕಡೆಗೆ ಅನುವ್ಯಾಖ್ಯಾನದಲ್ಲೇ. ಹೇಗೆ ಅವ್ಯಾಕೃತ ಆಕಾಶ ಇದೆಯಲ್ಲ, ಅವ್ಯಾಕೃತ ಆಕಾಶದಲ್ಲಿ ಪ್ರಾಪ್ನೋತಿ ಪರಮಾಣುತಾಂ. ದೇವರ ಜ್ಞಾನ ನಮ್ಮ ಜ್ಞಾನ ಕಂಪೇರ್ ಮಾಡಿಬಿಟ್ರೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಅವ್ಯಾಕೃತ ಆಕಾಶದೊಳಗೆ ಭೂತಾಕಾಶ ತೊಗೊಳ್ಳಿಲ್ಲ, ಅದಕ್ಕೇನೆ ಅವ್ಯಾಕೃತ ಆಕಾಶದೊಳಗೆ ಸಣ್ಣ ಡಾಟ್ ಇಟ್ಟರೆ ಎಷ್ಟೋ ಅಷ್ಟೇ. ದೇವ್ರ ಜ್ಞಾನ ಎಷ್ಟಿರಬೇಕು ಯೋಚನೆ ಮಾಡಿ. ಅಲ್ಲ ಮಹಾಲಕ್ಷ್ಮಿ ತೊಗೊಂಡ್ರು ಅಷ್ಟೇ, ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಸಿದ್ರು ಅಷ್ಟೇ ಆಗುತ್ತೆ. ದೇವ್ರ ಜ್ಞಾನದ ಮುಂದೆ ಅಷ್ಟಿದೆ. ಆ ಸ್ಪೇಸ್ ಅಂದಮೇಲೆ ಅದು ಎಟ್ರನಲ್ ಅದು ಎಷ್ಟೋ ಚಿಕ್ಕದಾಗಲೇಬೇಕು. ನಮ್ಮ ಬಿಡಿ, ನಮ್ಮ ಈ ಮ್ಯಾಪ್ನಲ್ಲಿ ಹುಡುಕಿ, ಗೂಗಲ್ನಲ್ಲಿ ಹುಡುಕಿ, ನಮ್ಮ ಕರ್ನಾಟಕ ಸಿಗುತ್ತಾ ಎಷ್ಟೋ ಸಲ? ಅಲ್ಲಿ ಬೆಂಗಳೂರು ಸಿಗುತ್ತಾ ನಿಮಗೆ? ನಿಮ್ಮ ಮನೆ ಹುಡುಕಿದರೆ, ಅಲ್ಲಿ ನೀವು ಹುಡುಕಿದರೆ ಇಲ್ಲ ಇರಲಾರದಷ್ಟು ಚಿಕ್ಕವರಾಗ ನೆಗ್ಲಿಜಿಬಲ್ ಆಗಿದೆ ಆ ಥರ. ಇತಿ ಸ್ಕಾಂದವಚನಾತ್ನ ಮತಾನಾಂ ಪರಸ್ಪರ ವಿರೋಧ. ಈ ಮಾತು ಎಲ್ಲಿ ಉಪಯೋಗ ಆಗುತ್ತೆ ಈಗ? ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಈ ವಿರೋಧ ಇಲ್ಲ ಅನ್ನಷ್ಟು ಕಾಮನ್ ಇದೆ. ಆದರೆ ತಾರತಮ್ಯ ಇಲ್ಲ ಅಲ್ಲ, ತಾರತಮ್ಯ ಇದೆ. ಜ್ಞಾನದಲ್ಲೂ ತಾರತಮ್ಯ ಇದೆ. ಜ್ಞಾನಿಗಳ ಜ್ಞಾನದಲ್ಲಿ ವಿರೋಧ ಇಲ್ಲ, ತಾರತಮ್ಯ ಇದೆ. ಓಂ ಅಭಿವ್ಯಕ್ತಿ ರೀತಿ ಆಸ್ಪ್ಯರಥ್ಯ ಅದಕ್ಕೆ ಹೇಳ್ತಾರೆ. ಇಲ್ಲ, ಒಂದು ಕಾರಣ ಇದೆ. ಅಭಿವ್ಯಕ್ತಿ ಆಗ್ತದಲ್ಲ, ತತ್ರ ಪ್ರಸಿದ್ಧವಪಿ ಅಜ್ಞಾದಿಷು ಬ್ರಹ್ಮಣೋ ಅಭಿವ್ಯಕ್ತೇ ಅಜ್ಞಾದಿ ಸೂಕ್ತ ನಿಯಮ ಇತ್ಯಾಸ್ಪ್ಯರಥ್ಯ. ಅಜ್ಞಾದಿ ಸೂತ್ರ ಅಂದರೆ ಪರಮಾತ್ಮ ಅಗ್ನಿಯಲ್ಲಿ ತನ್ನ ಅಗ್ನಿತ್ವವನ್ನು ತೋರಿಸ್ತಾನೆ, ವರ್ಣದಲ್ಲಿ ತನ್ನ ವರ್ಣತ್ವವನ್ನು ತೋರಿಸ್ತಾನೆ. ಆ ರೀತಿ ಅರ್ಥ ಮಾಡಿಕೊಂಡು ಸರಿ ಹೋಗುತ್ತೆ. ಸರಿಯೇ, ಅದೇನು ವಿರೋಧ ಅಲ್ಲ. ಸ್ಟಿಲ್ ಫುಲ್ ಆಗಬೇಕಾದ್ರೆ ಇನ್ನೂ ಓದಬೇಕು ಮುಂದಕ್ಕೆ.
ಓಂ ಅನುಸ್ಮೃತೇರಿತಿ ಬಾದರಿ ತತ್ರ ತತ್ರ ಉಕ್ತಸ್ಯ ವಿಷ್ಣೋ ಅಜ್ಞಾದಿವಸ್ತುಷು ಅನುಸ್ಮರ್ಯಮಾಣತ್ವಾತ್ ತನ್ನಿಯಮತ ಇತಿ ಬಾದರಿ. ಅವರು ಮಾಡೋರಿಗೆ ಅನುಸಂಧಾನ ಬರುತ್ತೆ, ಪರಮಾತ್ಮ ಅಭಿವ್ಯಕ್ತಿಗೊಳಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅದು ಸರಿಯೇ. ಆದರೆ ವೇದವ್ಯಾಸ ಹೇಳ್ತಾರೆ, ಜೈಮಿನಿಗಳು ಹೇಳ್ತಾರೆ, ಓಂ ಸಂಪತ್ತೇ ರೀತಿ ಜೈಮಿನಿ ತಥಾ ದರ್ಶಯತಿ ಓಂ ಸಾಕ್ಷಾದಪಿ ವಿರೋಧಂ ವದನ್ ಜೈಮಿನಿ ಸೂಕ್ತಾದಿ ನಿಯಮಂ ಅಜ್ಞಾದಿ ಸಂಪ್ರಾಪ್ತ್ಯ ಮನ್ಯತೆ ತಂ ಯಥಾ ಯಥೋಪಾಸತೆ ತದೇ ಭವತಿ ಇತಿ ದರ್ಶಯತಿ. ಇಷ್ಟು ಹೇಳಿದ ಮೇಲೆ ಓಂ ಆಮನಂತಿ ಚ ಏನಮಸ್ಮಿನ್ ಕೊನೆಗೆ ಹೇಳ್ತಾರೆ ವೇದವ್ಯಾಸರ ಮತ ಇದು. ನಹಿ ಅನ್ಯೋಪಾಸಕೋ ಅನ್ಯಂ ಪ್ರಾಪ್ನುತೆ ಇತಿ ಯುಜ್ಯತೆ ಇತ್ಯತಃ ಓಂ ಆಮನಂತಿ ಚ ಏನಮಸ್ಮಿನ್ ಏನಂ ವಿಷ್ಣುಂ ಅಸ್ಮಿನ್ ಅಗ್ನೌ ಅಜ್ಞಾದೌ ಅಜ್ಞಾದಿ ಹೇಳಿದ್ದರಿಂದ ಎಲ್ಲಿ ಅಜ್ಞಾದಿ ಆದಿಶಬ್ದ ಎಷ್ಟು ದೇವತಾವಾಚಕ ಶಬ್ದಗಳು ಬರುತ್ತೋ ಅಲ್ಲೆಲ್ಲ ಮುಖ್ಯವಾಗಿ ಯಾರನ್ನು ತಗೊಳ್ಬೇಕು? ದೇವರನ್ನು, ಆಮೇಲೆ ಅಭಿಮಾನ ದೇವತೆನ, ಆಮೇಲೆ ವಸ್ತುನ. ಇದು ಮೂರು. ಈ ಮೂರು ಇದಕ್ಕೆ ವೇದ ಮೂರರ್ಥ ಅಂದರೆ ಈ ರೀತಿ ವೇದಕ್ಕೆ ಮೂರರ್ಥ ಇದೆ ಅಂದರೆ ಈ ಅರ್ಥದಲ್ಲೇ ಮೂರರ್ಥ ಇದೆ. ಒಂದು ಇವೆಲ್ಲ ಮಾಡಿದ ಅರ್ಥ ಏನು ಅಂದರೆ ಅಗ್ನಿ ಅಂದರೆ ಫೈರ್ ಅಷ್ಟೇ, ದೇವತೆ ಕೂಡ ಅಲ್ಲ. ಫಾರಿನರ್ಸ್ ಅರ್ಥ ಮಾಡ್ಕೊಂಡಿದ್ದ ಅಗ್ನಿ ಅಂದರೆ ಫೈರ್ ಅಷ್ಟೇ. ಇವ್ರು ಏನು ಮಾಡಿದ್ರು ಮೀಮಾಂಸಕರು ಸ್ವಲ್ಪ ಅಷ್ಟೇ ಆದರೆ ಅಗ್ನಿ ಅಂತ ಬಂದರು. ಅಗ್ನಿ ಇದ್ದಾನೆ, ಬಟ್ ದೇವತೆನ ಒಪ್ಪಲ್ಲ ಅವರು, ಗೊತ್ತಾಯ್ತಾ? ಅದರೊಳಗೆ ವಿರೋಧಗಳು ಒಪ್ಪು ಗುಂಪದಿದೆ, ಒಪ್ಪದೇ ಇರೋ ಗುಂಪು ಜಾಸ್ತಿ ಇದೆ. ಆದರೆ ನಮ್ಮದು ಅರ್ಥ ಆಚಾರ ಬರೆದ ಅರ್ಥ ಏನಂದರೆ ಮೂರ್ಖ ಅಗ್ನಿ ಅಂದರೆ ನಾರಾಯಣನೇ, ಅಲ್ಲಿಂದ ಶುರುವಾಯಿತು. ಇದನ್ನು ಅರ್ಥ ಮಾಡ್ಕೊಂಡು ಇವತ್ತು ಪೂರ್ತಿ ಆಪೋಸಿಟ್ ಇವರು, ಮಿನಿಮಮ್ ಇವ್ರು ಹೇಳಿದರು. ಅದು ನೋಡೋದಕ್ಕೆ ಏನು ಹೇಳುತ್ತೆ ನಮಗೆ? ಇವ್ರು ಹೇಳಿದ ಸಮನ್ವಯ ಮಾಡಿಬಿಡ್ಬೋದಲ್ಲ, ಬೇಕಾದ್ರೆ ಮಾಡಬಹುದು. ಅವ್ರ ಅರ್ಥ ಇದೆ ಎಲ್ಲ ಕಡೆ ಹೇಳಲಿಲ್ಲ ಅಂದರೆ ಮಾಡಬಹುದು. ಅರ್ಥ ಇಲ್ಲೇ ಇಲ್ಲ ಅಂತ ಹೇಳೋದಾದ್ರೆ ವಿರುದ್ಧ. ಇವರೇ ಇಲ್ಲ ಅಂತ ಹೇಳಲಿಲ್ಲ, ಇವರು ಈ ಅರ್ಥ ಅಂತ ಹೇಳಿದರು ಅಷ್ಟೇ. ಆದರೆ ಅವರೇನು ಹೇಳಿದರು? ಅಲ್ಲದ್ದೇ ಹೇಳಿಬಿಟ್ರು. ಆದ್ದರಿಂದ ಅಲ್ಲಿ ಒಪ್ಲಕ್ಕೆ ಬರೋದಿಲ್ಲ. ಇಷ್ಟಕ್ಕೆ ಲಿಮಿಟ್ ಮಾಡಿಬಿಟ್ರು. ಮೂರರ್ಥ ಅಂತ ಕಾನ್ಸೆಪ್ಟೇ ಒಪ್ಪಲಿಲ್ಲ ಫಸ್ಟ್ ಅವರು. ಮೂರರ್ಥ ಅಂತ ಒಪ್ಪಲೇ ಇಲ್ಲ ಅಂದಮೇಲೆ ತಪ್ಪಾಯಿತು. ಇತಿ ವಿಷ್ಣುಂ ಅಸ್ಮಿನ್ ಅಜ್ಞಾದೌ ಆಮನಂತಿ. ಅಲ್ಲೇ ಅಜ್ಞಾದಿ ಎಲ್ಲದರಲ್ಲೂ ಕೂಡ ಪರಮಾತ್ಮ ಎಲ್ಲ ಕಾಲಕ್ಕೆ ಏನಾಗಿದ್ದಾನೆ? ಸ್ವತಂತ್ರನಾಗಿ ನಿಯಾಮಕನ ಅವನೇ ಇದ್ದಾನೆ ಎಂಬುದು ವೇದವ್ಯಾಸ ಅಲ್ಟಿಮೇಟ್. ಅದು ಆಮನಂತಿ ಚ ಏಮನವಸ್ಮಿನ್ ಯೋ ಅಗ್ನೌ ತಿಷ್ಠನ್ ಯಯೇಷ ಏತಸ್ಮಿನ್ ಅಗ್ನೌ ತೇಜೋಮಯೋ ಅಮೃತಮಯ ಪುರುಷ ಇತ್ಯಾದಿನ ಇದ್ದಾನೆ ಪರಮಾತ್ಮ. ಇದು ಲೌಕಿಕದಲ್ಲಿ ಯಾತಕ್ಕೆ ಜನ ಅರ್ಥ ಮಾಡಲಿಲ್ಲ? ಲೌಕಿಕದಲ್ಲಿ ಅದು ಅರ್ಥ ಮಾಡೋಕ್ಕಾಗೋದಿಲ್ಲ. ಒಬ್ಬ ಪ್ರತಿನಿಧಿ ಬರ್ತಾನೆ ಸಂಸ್ಥೆಯಿಂದ, ಪ್ರತಿನಿಧಿ ಕೆಲಸ ಮಾಡ್ಕೊಂಡು ಮುಗಿದೋಯ್ತು. ಆ ಪ್ರತಿನಿಧಿಯೊಳಗೆ ಅವನಿಲ್ಲ, ಆ ಲೆಟ್ರ್ ತೋರಿಸ್ಬೋದು ಅಷ್ಟೇ ಹೊರತು ಅವನಿಲ್ಲ. ದೇವರಲ್ಲಿ ಹಾಗಲ್ಲ. ದೇವ್ರು ಹೇಗಿದ್ದಾನೀಗ? ಎಲ್ಲ ಕಡೆ ಇದ್ದಾನೆ. ಉಳಿದವ್ರ ಅರ್ಥ ಯಾಕೆ ಮಾಡಲಿಲ್ಲ ಅಂದರೆ ಅದು ಯೋಚನೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಕೈಲಿ. ಅಂಥ ವಸ್ತು ಇದೆ ಅಂತ ಅರ್ಥನೇ ಆಗೋದಿಲ್ಲ ಅವರಿಗೆ. ಆ ಲೆವೆಲಲ್ಲಿ ಒಪ್ಕೊಂಡ್ರೆ ಸಾಲದು. ದೇವರು ಸರ್ವಾಂತರ್ಯಾಮಿತ್ವ ಅಂಬದು ಲೌಕಿಕದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ತಪ್ಪದು. ದೇವ್ರದ್ದು ಯುನಿಕ್ ಆದ್ದರಿಂದ ಗೊತ್ತಾಯ್ತು, ಎಲ್ಲ ಕಡೆ ಇದ್ದಾನೆ, ಇನ್ನೊಬ್ರಿಗೆ ಅವಕಾಶನೂ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ. ಹೊರತು ತನ್ನ ಕೈಲಾಗೋದಿಲ್ಲ ಹೇಳಬಾರ್ದು. ಮತ್ತೆ ಕೈಲಾಗೋದಿಲ್ಲ ಹೇಳಬಾರ್ದು, ಇಲ್ಲ ಅಂತ ಹೇಳಬಾರ್ದು. ಇದ್ದಾನೆ, ಉಳಿದವ್ರೊಬ್ಬರಕ್ಕೆ ಮಾಡಿಸ್ತಾನೆ. ಕಾರಣ ಅವ್ರಿಗೆ ಸಾಧನೆ ಆಗಬೇಕು ಅಷ್ಟೇ ಹೊರತು ಉಳಿದವರಿಗೆ ಮೋಹನ ಆಗಬೇಕು, ಅವ್ರಿಗೆ ಸಾಧನೆ ಆಗಬೇಕು. ಇದು ಪರ್ಫೆಕ್ಟ್ ತಿಳ್ಕೊಂಡಾಗ ಲೆಕ್ಕ. ಈ ಅನುಸಂಧಾನ ಇದ್ದರೆ ಆಗ ಎಲ್ಲ ಕಡೆ ಕಂಡಲ್ಲೆಲ್ಲ ಜ್ಞಾಪಕ ಬರ್ತಾಯಿದ್ರು. ಕಂಡಲ್ಲಿ ವಿಶ್ವರೂಪ ಕಾಂಬಾರ್ದು ರಂಗನಿಯನ್ನು ಕೊಂಡಾಡುವ ಮಂಗಳಾರ್ಥ. ಅನುಸಂಧಾನ ಬಾಯಲ್ಲಿ ಹಿಡ್ತಾ ಕೊಡ್ಬೇಕಾದ್ರೆ ಬಾತ್ಯತೆ ಹರಿಚಿತ್ತ ಹರಿತು ಬಾಯಲ್ಲಿ ಹಿಡ್ತಿರ್ತಾರೆ, ಒಳಗೆ ಏನೂ ಇರೋದಿಲ್ಲ. ಅದು ಹರಿಚಿತ್ತ ಬಾತ್ಯತೆ ಅದು ನಾಟಕ ಆಗಿಬಿಡೋದು. ಇದ್ದು ಹೇಳಿದರೆ ತಪ್ಪಲ್ಲ, ಬಟ್ ಪ್ರತಿ ಹೇಳೋದಿಲ್ಲ ಅನ್ನೋದು ಬೇಕಾಗಿಲ್ಲ, ಮನಸ್ಸಿನಲ್ಲಿ ಇರಲೇಬೇಕು. ಅನುಸಂಧಾನ ಯಾವಾಗಲೂ ಇರಬೇಕು. ಓಂ ಆಮನಂತಿ ಚ ಏನಮಸ್ಮಿನ್ ಓಂ ಏನಂ ವಿಷ್ಣುಂ ಅಸ್ಮಿನ್ ಅಜ್ಞಾದೌ ಆಮನಂತಿ. ಆಮನಂತಿ ಅಂದ್ರೇನು? ಆಮನಾಯ ಆಮನಂತಿ. ತಪ್ಪದೆ ಎಲ್ಲರೂ ಹೇಳ್ತಾರೆ ವೇದಗಳಲ್ಲಿ. ಎಲ್ಲಿ? ಯೋ ಅಗ್ನೌ ತಿಷ್ಠನ್ ಯಯೇಷ ಏತಸ್ಮಿನ್ ಅಗ್ನೌ ತೇಜೋಮಯೋ ಅಮೃತಮಯ ಪುರುಷ ಇತ್ಯಾದಿ. ಅಗ್ನಿಯಲ್ಲಿದ್ದಾನೆ ಪರಮಾತ್ಮ. ಅಗ್ನಿನೇ ತಿಳ್ಕೊಳ್ಳೋಕೆ ಹೋಗಬಾರ್ದು. ಯಾಕೆ? ಅಮೃತಮಯ ಪುರುಷ ಅಂತ ಹೇಳಿದ್ರಿಂದ ಫ್ಯೂಯಲ್ಲಿಗೆ ಭಿನ್ನವಾಗಿ ಅಗ್ನಿ ದೇವರಿದ್ದಾರೆ, ಅವರಿಂದ ಭಿನ್ನವಾಗಿ ಪರಮಾತ್ಮ ಇದ್ದಾರೆ. ಗೊತ್ತಾಯ್ತಾ? ಮೇಲಿಂದ ಹೀಗೆ ಕಂಟ್ರೋಲ್ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಇತಿ ವೈಶ್ವಾನರಾಧಿಕರಣಂ ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯೆ ಪ್ರಥಮಾಧ್ಯಾಯಕ್ಕೆ ದ್ವಿತೀಯ ಪಾದ. ತೃತೀಯ ಪಾದದಲ್ಲಿ ಏನು ಬರಬೇಕೀಗ? ತತ್ರ ಚ ಅನ್ಯತ್ರ ಚ ಪ್ರಸಿದ್ಧಾನಾಂ ಶಬ್ದಾನಾಂ ವಿಷ್ಣು ಸಮನ್ವಯಂ ಪ್ರಾಯೇಣ ಅಸ್ಮಿನ್ ಪಾದೇ ದರ್ಶಯತಿ. ಪ್ರಾಯೇಣ ಅಲ್ಲೇನಾದ್ರು ಉಭಯತ್ರ ಪ್ರಸಿದ್ಧ ಶಬ್ದಗಳು, ಅನ್ಯತ್ರ ಪ್ರಸಿದ್ಧ, ಆಮೇಲೆ ಅನ್ಯತ್ರೈವ ಪ್ರಸಿದ್ಧ. ತತ್ರ ಪ್ರಸಿದ್ಧ ಹೇಳೋದಿಲ್ಲ. ಯಾಕೆ? ಗೊತ್ತೇ ಇರೋದು, ಅಲ್ಲೇ ಗೊತ್ತಿರಬೇಕಿಲ್ಲ. ವಿಷ್ಣು ಕೃಷ್ಣನು ಒಂದೇ, ರಾಮನ ಒಂದೇ ಹೇಳಕ್ಕೆ ಹೋಗಲಿಲ್ಲ. ಅದು ಗೊತ್ತಿದ್ದವ್ರು ಇದ್ದಾರೆ, ವಿಚಾರ ಬೇರೆ. ಬಟ್ ಅಲ್ಲೇ ಬಂದಿರೋದು ಹೇಳೋಕ್ಕೆ ಪ್ರಸಂಗ ಬರಲಿಲ್ಲ.
ಇದನ್ನೆಲ್ಲ ಹೇಳ್ತಾರೆ, ಅದನ್ನು ಹೇಳಬೇಕು. ಹಾಗಿದ್ರೆ ಮೂರೇ ಪಾದ ಸಾಕಾಗ್ತೈತಲ್ಲ ಅಂದರೆ ನಾಮಾತ್ಮಕ ಲಿಂಗಾತ್ಮಕ ಅದು ನಾಲ್ಕು ಇನ್ನೊಂದು ಪಾದ ಬಂತಾಗ್ತದೆ, ಇಲ್ಲದ್ರೆ ಬರ್ತಿರಲಿ ಅಲ್ಲಿಗೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದೋಶಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದತೀರ್ಥವರತೆ ದಾನವಾರಣ್ಯ ಪಾವನೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು